ಹೆಲೋ ವೀಕ್ಷಕರೇ, ನಾವಿವತ್ತು ಮಾಡುವಂಥ ರೆಸಿಪಿ ಮೆಂತೆ ಗಂಜಿ ಅಥವಾ ಮೆಂತೆ ಪಾಯಸ. ಇದು ಬೇಸಿಗೆಯಲ್ಲಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವಂಥ ಆರೋಗ್ಯಕರವಾದ ರೆಸಿಪಿಯಾಗಿದೆ. ಇದು ತಿನ್ನಲು ಸಹ ರುಚಿಯಾಗಿರುತ್ತದೆ. ಇದನ್ನು ಮಾಡಲು ಬೇಕಾಗುವ ಸಾಮಗ್ರಿ: 1 ಕಪ್ನಷ್ಟು ಅಕ್ಕಿ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೇನೆ. ನೀವು ದೋಸೆ ಅಕ್ಕಿ ಯಾವುದನ್ನು ಕೂಡ ಯೂಸ್ ಮಾಡಿಕೊಳ್ಳಬಹುದು. ಹಾಗೂ 1 ಮೀಡಿಯಂ ಸೈಜ್ನ ಇಡೀ ತೆಂಗಿನಕಾಯಿ ಹಾಲನ್ನು ತೆಗೆದಿಟ್ಟುಕೊಂಡಿದ್ದೇನೆ. ನೀವಿಲ್ಲಿ ಅರ್ಧ ತೆಂಗಿನಕಾಯಿಯ ಹಾಲನ್ನು ಕೂಡ ತಗೊಳ್ಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಾಗೆ ನೀವು ಅಡ್ಜಸ್ಟ್ ಮಾಡಿಕೊಳ್ಳಿ. ಆದರೆ 1 ಇಡೀ ತೆಂಗಿನಕಾಯಿಯ ಹಾಲನ್ನು ಹಾಕಿದರೆ ತಿನ್ನಲು ತುಂಬ ರುಚಿಯಾಗಿರ್ತದೆ. ಸ್ವಲ್ಪ ಬೆಲ್ಲವನ್ನು ನಿಮ್ಮ ಸಿಹಿಗನುಸಾರವಾಗಿ ತಗೊಳ್ಳಿ. 2 ಟೀ ಸ್ಪೂನ್ನಷ್ಟು ನೆನೆಸಿಟ್ಟಂಥ ಮೆಂತೆಕಾಳು. ನಾನಿಲ್ಲಿ ಮೆಂತೆಕಾಳನ್ನು ರಾತ್ರಿಯಲ್ಲೇ ನೆನೆಸಿಟ್ಟಿದ್ದೆ. ಹಾಗೂ ಸ್ವಲ್ಪ ಏಲಕ್ಕಿ ಹುಡಿ. ಈಗ ಮೊದಲಿಗೆ ಅಕ್ಕಿಯನ್ನು ತೊಳೆದು ತಗೊಳ್ತೇನೆ. ಎರಡರಿಂದ 3 ಸಾರಿ ಚೆನ್ನಾಗಿ ತೊಳೆಯಿರಿ. ಇದೀಗ ಆಯಿತು. ಇದನ್ನು ಮಾಡುವ ವಿಧಾನ: ಕುಕ್ಕರ್ಗೆ ತೊಳೆದಿಟ್ಟಂಥ ಅಕ್ಕಿಯನ್ನು ಹಾಕಿ ನಂತರ ನೆನೆಸಿಟ್ಟಂಥ ಮೆಂತೆಕಾಳು ಇದನ್ನು ನೀರೊಟ್ಟಿಗೆ ಹಾಕ್ಕೊಂಡಿದ್ದೇನೆ. ನಂತರ ಇಲ್ಲಿ ನಾನು ತೆಂಗಿನಕಾಯಿಯ 2ನೇ ಹಾಲನ್ನು ಹಾಕ್ತಾ ಇದ್ದೇನೆ. ಮೊದಲ ಹಾಲನ್ನು ಕೊನೆಯಲ್ಲಿ ಯೂಸ್ ಮಾಡ್ತೇನೆ. ಇಲ್ಲಿ ನೀವು ನೀರನ್ನು ಕೂಡ ಹಾಕ್ಕೊಳ್ಬಹುದು. ಅನ್ನ ಬೇಯಿಸೋದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಯೂಸ್ ಮಾಡಿದರೆ ಒಳ್ಳೆಯದು. ಹಾಗೂ ರುಚಿಗೆ ಬೇಕಾಗುವಷ್ಟು ಉಪ್ಪು. ಬೆಲ್ಲದಲ್ಲಿ ಕೂಡ ಉಪ್ಪಿನಂಶವಿರುವ ಕಾರಣ ಉಪ್ಪನ್ನು ನೋಡಿಕೊಂಡು ಸೇರಿಸಿ. ನಂತರ ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕಿಡುವ. ಇಲ್ಲಿ ನೀವು ಅನ್ನ ಬೇಯಿಸುವುದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಯಿಸಿದರೆ ಸಾಕು. ಹಾಗಾಗಿ ನಿಮ್ಮ ಕುಕ್ಕರ್ನಲ್ಲಿ ವಿಸಿಲ್ ನೋಡಿ ಅಡ್ಜಸ್ಟ್ ಮಾಡಿಕೊಳ್ಳಿ. ನಾನಿಲ್ಲಿ ನಮ್ಮ ಕುಕ್ಕರ್ನಲ್ಲಿ 3 ವಿಸಿಲ್ ಕೂಗಿಸ್ಕೊಳ್ತೇನೆ. ಈಗ ವಿಸಿಲ್ ಹೋಯಿತು. ಮುಚ್ಚಳವನ್ನು ತೆಗೆಯುವ. ಇಲ್ಲಿ ನೀವು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬಹುದು. ನಂತರ ಇಲ್ಲಿ ಬೆಲ್ಲ ಹಾಗೂ ಪುನಃ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದೆಲ್ಲವೂ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿದ ನಂತರ ಮೊದಲನೇ ಕಾಯಿ ಹಾಲನ್ನು ಹಾಕ್ಕೊಳ್ತೇನೆ. ಕುದೀತಾ ಉಂಟು. ಈಗ ಕಾಯಿ ಹಾಲನ್ನು ಹಾಕ್ಕೊಳ್ತೇನೆ. ಇದನ್ನು ತುಂಬ ಹೊತ್ತು ಕುದಿಸ್ಲಿಕ್ಕಿಲ್ಲ, ಸ್ವಲ್ಪ ಕುದಿದ್ರೆ ಸಾಕು. ಈಗ ಮಧ್ಯಮ ಉರಿಗಿಂತ ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೊಳ್ಳಿ. ನಂತರ ಕೊನೆಯದಾಗಿ ಏಲಕ್ಕಿ ಹುಡಿಯನ್ನು ಸೇರಿಸಿಕೊಳ್ಳುವ. ನೋಡಿ, ಕುದೀತಾ ಉಂಟು. ಇಷ್ಟಾದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿ. ಇದೀಗ ರೆಡಿಯಾಗಿದೆ. ಈಗ ಆರೋಗ್ಯಕರವಾದ ಮೆಂತೆ ಗಂಜಿ ಅಥವಾ ಮೆಂತೆ ಪಾಯಸ ರೆಡಿಯಾಗಿದೆ.